ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಗೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಕೆಪಿಸಿಸಿ ಬದಲಾವಣೆಗೆ ಪಕ್ಷ ವರಿಷ್ಠರ ನಿರ್ಧಾರ. ನಮ್ಮ ಕುರ್ಚಿ ಉಳಿಸಿಕೊಳ್ಳುವುದು ಅಗತ್ಯ. ಸತೀಶ್ ಜಾರಕಿಹೊಳಿ. ಏಮ್ಸ್ ಮಂಜೂರು ಮಾಡುವುದು ಪ್ರಭಾವದಿಂದಲ್ಲ, ತಜ್ಞರ ವರದಿ ಆಧರಿಸಿ ನಿರ್ಧಾರ. ನರೇಂದ್ರ ಮೋದಿಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ. ಪ್ರಹ್ಲಾದ್ ಜೋಶಿ. ಹೆದ್ದಾರಿ ರಸ್ತೆಗಳ ಪ್ರಗತಿ ಪರಿಶೀಲನೆ, ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಸಭೆ. ಸತೀಶ್ ಜಾರಕಿಹೊಳಿ. ದಿಶಾ ಸಮಿತಿ ಸಭೆ, ರೈತರಿಗೆ ಅನುಕೂಲವಾಗುವ ಯೋಜನೆ ಜಾರಿಗೆ ಆದ್ಯತೆ ನೀಡಿ ಜಿ ಕುಮಾರ್ ನಾಯಕ್. ಜೂನ್ 13ರಂದು ವಾಲ್ಮೀಕಿ ನಾಯಕ್ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ವೆಂಕಟೇಶ್ ನಾಯಕ್. ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಜೂನ್ 19ರಂದು ರಸ್ತೆ ತಡೆ. ರಂಜಿತ್ ದಂಡೋರ. ಹೆದ್ದಾರಿ ಕಾಮಗಾರಿ ಕಳಪೆ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆಯಿಂದ ಲೋಕೋಪಯೋಗಿ ಸಚಿವರಿಗೆ ಮನವಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿಗಳ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಪಕ್ಷದ ವರಿಷ್ಠರು ನಿರ್ಧರಿಸುತ್ತಾರೆ ಹೊರತು ನಾವು ಚರ್ಚೆ ಮಾಡಿದರೆ ಆಗುವುದಿಲ್ಲ. ನಮ್ಮ ಸ್ಥಾನ ಉಳಿದರೆ ಸಾಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರೊಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ರೀತಿ ಆಡಳಿತ ನೀಡುತ್ತಿದೆ, ಜನರಿಗೆ ಯೋಜನೆಗಳು ತಲುಪುತ್ತಿವೆ, ನಮಗೆ ಹೇಳುವ ಅಧಿಕಾರ ಇಲ್ಲ, ಪಕ್ಷ ವರಿಷ್ಠರನ್ನು ಕೇಳಿದರೆ ಗೊತ್ತಾಗುತ್ತದೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿಕೆ ಟಾಂಗ್ ನೀಡಿದ ಅವರು ನಮ್ಮ ಪಕ್ಷದವರೇ ಅಲ್ಲ, ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂದು ಹೇಳಲು ಅವರ್ಯಾರು ಎಂದು ಪ್ರಶ್ನಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಇಲ್ಲವೋ ಎನ್ನುವುದನ್ನು ಅವರೇ ಹೇಳಬೇಕು, ಯಾರ್ಯಾರು ಮಾತನಾಡಿದರೆ ಬದಲಾಗದು ಎಂದಷ್ಟೇ ಹೇಳಿದರು. ಸುದ್ದಿ ಅದು 3 ದಿವಸ ಹಿಂದಿನ ಸುದ್ದಿ. ಈಗ ಅವ್ರು ನಮ್ಮ ಪಕ್ಷದಾಗಿಲ್ಲ, ಇನ್ನ ಪಕ್ಷದವ್ರು ಅವ್ರ ಹೇಳಿ. ಇನ್ನು ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಮಾತು ಬೇರೆ, ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವೇನಾರ ಹೇಳ್ಬೋದಿತ್ತು. ಈಗ ಬೇರೆ ಪಕ್ಷದವರು ನೀವು ಚೇಂಜ್ ಆಗ್ತಾರೆ, ನಾವು ಚೇಂಜ್ ಆಗ್ತಾರೆ, ಅದನ್ನ ಹೆಂಗೆ ನಾವು ಸ್ವೀಕಾರ ಮಾಡ್ಬೇಕ್ರಿ? ಅದು ಪ್ರಶ್ನೆ ಉದ್ಭವಿಸೋಲ್ಲ. ಅವ್ರು ಹೇಳಿರ್ಬೋದು, ಅವ್ರ ವಿಚಾರ ಅವ್ರು ತಿಳಿದು ಹೇಳಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ಈಗ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಪದೇ ಪದೇ ಹೇಳ್ತಾ ಹೇಳಿದ್ರೆ ಅವ್ರು ಅವ್ರ ಸ್ಟೇಟ್ಮೆಂಟ್ ಅದು ಅವ್ರನ್ನ ಕೇಳ್ಬೇಕು ನೀವು. ಈಗ ನಾವು ಏನು ಹೇಳಕತ್ತೀವಿ? ಅಲ್ಲ, ಪಕ್ಷದ ಹಿರಿಯರಿದ್ದಾರೆ ಸರ್, ಈ ರೀತಿ ಶಾಸಕರು ಮೊದಲ ಬಾರಿ ಶಾಸಕರಾಗಿರೋರು ಈ ಥರ ಪದೇ ಪದೇ ಅದು ಡಿಂಕೇಶ್ ಅವ್ರು ಹೇಳಿರ್ಬೋದು, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ. ಹತ್ರ ಇಲ್ಲಿ ಅವ್ರದ್ದು ಹೇಳಿದ ಇದೇನು 10 ಸಲ ಹೇಳೋದು, ಅವರು 10 ಟೈಮ್ಸ್ ನಂತ ಹೇಳ್ತಿದ್ದಾರೆ. ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಅವ್ರ ಮ್ಯಾಗೆ ಮುಂಚೆನೇ ಹೇಳಿದಾರೆ ಅವ್ರು DCM ಆಗಬೇಕಂತ. ಸೊ ಅವ್ರು ಹೇಳ್ತಾನೆ ಇರ್ತಾರೆ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಪಕ್ಷದ ನಿರ್ಣಯ ಯಾವಾಗ ಬರೋದು ಅಂದರೆ ಅದು ಹೈಕಮಾಂಡ್ನಾಗ ಆಗ್ಬಾರ್ದು. ಈಗ ನಾನು ಹೇಳ್ಬೋದು, ಬೇರೆಯವರು ಹೇಳ್ಬೋದು, ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸರ್, ಇನ್ನು 3 ವರ್ಷ ಇದ್ದೇ ಇರ್ತಾರೆ. ಈಗಂತ ಇದ್ದಾರೆ, ಈಗ ತೆಗೆಯುವಂಥ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತು ಅವರೇ ಇರ್ತಾರಂತ ಈಗ ಭಾವನೆ 5 ವರ್ಷ. ಸರ್, ಈಗ ರಾಯಚೂರಿನಲ್ಲಿ ಜಾತಿ ಸಮೀಕ್ಷೆ ಕುರಿತಂತೆ ವಿವಿಧ ಸಮುದಾಯಗಳ ಆಕ್ಷೇಪದ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆಗೆ ಪಕ್ಷದ ವರಿಷ್ಠರು ಸೂಚಿಸಿದ್ದಾರೆ. ಈ ಹಿಂದೆ 160 ಕೋಟಿ ರೂಪಾಯಿ ವ್ಯಯವಾಗಿದೆ, ಆದರೆ 7 ಕೋಟಿ ಜನರ ಅಭಿಪ್ರಾಯವನ್ನು ಗೌರವಿಸುವುದು ಮುಖ್ಯವಾಗುತ್ತದೆ. ಮರು ಸಮೀಕ್ಷೆ ಮಾಡಿದರೆ ತಪ್ಪೇನು ಎಂದು ಪ್ರಶ್ನಿಸಿದರು. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಅನುದಾನ ಕೊರತೆ ಇಲ್ಲ. ರಾಜ್ಯದಲ್ಲಿ 50 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಲ್ಲಿ 30 ಪೂರ್ಣಗೊಂಡಿವೆ, 20 ಪ್ರಗತಿಯ ಹಂತದಲ್ಲಿವೆ. ರಾಯಚೂರಿನಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡುವ ಪ್ರಸ್ತಾವನೆ ಇದೆ. ಇಲಾಖೆ ಹಂತದಲ್ಲಿ ಪರಿಶೀಲಿಸಿ ನಿರ್ಧರಿಸಲಾಗುತ್ತದೆ ಎಂದರು. ಜುರಾಲ ಯೋಜನೆಯಡಿ ಬಾಕಿ ಇರುವ ಸೇತುವೆ ನಿರ್ಮಾಣದ ಕುರಿತಂತೆ ಇಲಾಖೆ ಅಧಿಕಾರಿಗಳೊಂದಿಗೆ ನಿರ್ಧರಿಸಲಾಗುತ್ತದೆ ಎಂದರು. ಮತ್ತೊಂದು ಮರು ಸಮೀಕ್ಷೆ ಮಾಡ್ತಾರೆ, ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದಾಗ ಅದು ಬೇರೆ, ಅದು ಓನ್ಲಿ ಜಾತಿ. ನಮ್ಮದು ಜನಗಣತಿ, ಎಜುಕೇಷನು ಮತ್ತು ಸೋಷಿಯೋ ಎಕನಾಮಿಕ್ ಅಂತ ಇದೆಯಾ. ಇದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು. 52 ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ.
ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನು ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದೊಂದು ಕಾಲಮ್ ಇದೆ, ಎಲ್ಲರೂ ಜಾತಿ ಜನಗಣತಿ ಎಲ್ಲರದು. ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ. ಈ ಮಾನದಂಡ ಬೇರೆ ಮಾಡೋಲ್ಲ. ಅವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ನು, ನೌಕರಿ, ಆದಾಯ, ಭೂಮಿ ಎಷ್ಟು ಇದನ್ನು ಮಾಡೋಲ್ಲ ಅವರು. ಪ್ಯೂರ್ಲಿ ಕಾಸ್ಟ್ ಅದು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ನಮಗೆ ರಾಜ್ಯದಲ್ಲಿ ಕೂಡ ಒಂದು ಅಂಕಿಅಂಶ ನಮ್ಮ ಕಡೆ ಇಲ್ಲ. ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ವೀಕ್ ಇದ್ದಾರೆ, ಈ ಸೆಕ್ಷನ್ ಅವರು ಹಿಂಗಿದ್ದಾರೆ, ಇವ್ರಿಗಿದ ಅವಶ್ಯಕತೆ ಅಂತ ಯಾವಾಗ ಗೊತ್ತಾಗೋದಂದರೆ ಈ ಮಾಹಿತಿ ಬಂದ ಮೇಲೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೀವಿ. ತಿರಸ್ಕಾರ ಯಾಕಾಯ್ತು ಸರ್? ತಿರಸ್ಕಾರ ಆಗಲಿಕ್ಕೆ 2-3 ರೀಸನ್ ಇದೆ. ಒಂದನೇದು ಎಲ್ಲ ಸಮುದಾಯದವರು ನಾವು ಒಬ್ಬರು ಕೂಡ ಹೇಳೋದಿಲ್ಲ. ಹೆಚ್ಚು ಕಮ್ಮಿ ಒಂದು 70% ಮಂದಿ ನಮ್ಮನ್ನ ಕಡಿಮೆ ತೋರಿಸ್ತಾರೆ ಅನ್ನೋದು ಆರೋಪ ಎಲ್ಲರದವರು, ಇನ್ಕ್ಲೂಡಿಂಗ್ SC, ST, OBC, ಬರೀ ಪ್ರಬಲ ಜಾತಿಯವರಷ್ಟೇ ದೂರಿಲ್ಲಾರೆ. ನಮ್ಮವ್ರ ಹತ್ರ ಇನ್ಕ್ಲೂಡಿರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು. ಎರಡನೇದು 10 ವರ್ಷ ನಂತರ ಅದು ವ್ಯಾಲಿಡಿಟಿ ಇಲ್ಲ. ಅದಕ್ಕೆ ಆಫ್ಟರ್ 10 ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗೂ ಸ್ಟ್ಯಾಂಡ್ ಆಗಲಿಕ್ಕಿಲ್ಲ ಒಂದು. ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ, ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನು 10 ವರ್ಷ ವ್ಯಾಲಿಡಿಟಿ ಇಲ್ಲ ಅನ್ನೋದು ವರದಿಯನ್ನು ಬಹಿರಂಗಪಡಿಸೋದು ಯಾಕೆ ಬಂತು? ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ? ಸರ್ಕಾರ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನುವಂಥದ್ದು. ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಹೆಸರು ಆಗುದು. ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ. 3-4 ಇದರಲ್ಲಿ ಬಂತು, ಯಾವುದೋ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ. ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ AG ಅವ್ರು ಬಂದಿದ್ರು, ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು. ಸೊ ಅವ್ರು ಬಂದಾಗ ಇದನ್ನು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು. ಪ್ಲಸ್ ಬೇರೆ ಬೇರೆ ಸಮುದಾಯಗಳ ವಿರೋಧದಿಂದ ಅದನ್ನು ತಿರಸ್ಕಾರ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ NS ಬಸವರಾಜ್, ಸಂಸದ G. ಕುಮಾರ್ ನಾಯಕ್, ಮೊಹಮ್ಮದ್ ಶಾಲಂ ಇದ್ದರು. ಏಮ್ಸ್ ಸ್ಥಾಪನೆ ನಿರ್ಧಾರ ತಜ್ಞರ ಸಮಿತಿ ಅಧ್ಯಯನ ವರದಿ ಮೇಲೆ ಅವಲಂಬಿತವಾಗಿದೆ ಹೊರತು ಪ್ರಭಾವದಿಂದ ಏಮ್ಸ್ ಮಂಜೂರು ಆಗುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ದೇಶಾದ್ಯಂತ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳು ಸ್ಥಾಪಿಸುವ ತಜ್ಞರ ಸಮಿತಿ ರಚಿಸಿ ವರದಿ ಪಡೆದು ಅವಶ್ಯಕತೆ ಅನುಗುಣವಾಗಿ ನಿರ್ಧರಿಸುತ್ತದೆ. ರಾಜ್ಯ ಸರ್ಕಾರ ಎಡಬಿಡಂಗಿತನ ಬಿಟ್ಟು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಶಿಫಾರಸು ಮಾಡಬೇಕಾಗುತ್ತದೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಒಂದು ಜಿಲ್ಲೆ JDS ಮತ್ತು ಕಾಂಗ್ರೆಸ್ ಸರ್ಕಾರ ಮೈತ್ರಿ ಸರ್ಕಾರವಿದ್ದಾಗ ಇನ್ನೊಂದು ಜಿಲ್ಲೆ ಶಿಫಾರಸು ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಪತ್ರ ಬರೆದಿದೆ. ಏಮ್ಸ್ ಸ್ಥಾಪಿಸಲು ಸಾವಿರಾರು ಕೋಟಿ ರೂಪಾಯಿ ಅನುದಾನದ ಅಗತ್ಯವಿದೆ. ಕೇಂದ್ರ ಸರ್ಕಾರ ಏಮ್ಸ್ ಸ್ಥಾಪಿಸುವ ಪೂರ್ವದಲ್ಲಿ ತಜ್ಞರ ಸಮಿತಿ ನೀಡುವ ವರದಿ ಆಧಾರದ ಮೇಲೆ ಅವಲಂಬಿತವಾಗಿದೆ ಎಂದರು. ಸಿದ್ದರಾಮಯ್ಯನವ್ರಿಗೆ ಎಲ್ಲವೂ ಗೊತ್ತಿದೆ. ಅವರು ಕಾಂಗ್ರೆಸ್ದಾಗ ಮುಖ್ಯಮಂತ್ರಿ ಅಂತ ಅವ್ರು ಇನ್ನೊಂದು 2-3 ವರ್ಷ ಏನು ಉಳಿದಿದೆ ಅದು ಉಳ್ಕೋಬೇಕಂದ್ರೆ ಅವ್ರು ಹಂಗೆ ಹೇಳಬೇಕು. ಪಾಪ ಹೇಳ್ತಾರೆ. ಯಾಕೆಂದರೆ ಫುಡ್ ಇನ್ಫ್ಲೇಷನ್ ಆ್ಯಂಡ್ ಓವರಾಲ್ ಇನ್ಫ್ಲೇಷನ್ ಎಕ್ಸೆಪ್ಟ್ ಕೋವಿಡ್ಡು ಮತ್ತು ಜಾಗತಿಕ ಇದರದೊಂದು ನಡುವೆ 3 ವರ್ಷ ಬಿಟ್ಟರೆ 11 ವರ್ಷದ ಮೋದಿ ಅವಧಿಯೊಳಗೆ ಲೋಯೆಸ್ಟ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಈಸ್ ಲೋಯೆಸ್ಟ್. ಆ್ಯಟ್ ಪ್ರೆಸೆಂಟ್ ಆಲ್ಸೋ ಇಟ್ ಈಸ್ ಲೋಯೆಸ್ಟ್. ಯಾಕಂದ್ರೆ ಇನ್ಫ್ಲೇಷನ್ ಮಾನಿಟರ್ ಮಾಡೋ ಡಿಪಾರ್ಟ್ಮೆಂಟ್ ನಂದ, ಕನ್ಸ್ಯೂಮರ್ ಅಫೇರ್ಸ್. ಲೋಯೆಸ್ಟ್ ಅದಾಗಿ 2 ಫುಡ್ ಇನ್ಫ್ಲೇಷನ್ ಅದ, 3.2% ಏನೋ ಓವರಾಲ್ ಇನ್ಫ್ಲೇಷನ್ ಅದ. ಫುಡ್ ಇನ್ಫ್ಲೇಷನ್ ಇದು 2 ಅದ. ಆ್ಯಂಡ್ UPA 10 ವರ್ಷದೊಳಗೆ 2004 ಆರಿಸ್ ಬಂದರು. 2014 ತನಕ ಪ್ರತಿ ಸೆಷನ್ದಾಗ ಬೆಲೆ ಏರಿಕೆ ಚರ್ಚೆ ಆಗಿದೆ. ಅವ್ರು ಬೆಲೆ ಏರಿಕೆ ಚರ್ಚೆ ನೋಟಿಸೇ ಕೊಡೋದಿಲ್ಲ. ಇವತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಯಾಕೆ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಹೇಳಲಿಕ್ಕೆ ಏನಿಲ್ಲ, ಸುಮ್ಮನೆ ಹಂಗೆ ಹೇಳ್ಕೊತ ಹೋಗೋದು. ಪೆಟ್ರೋಲು ಡೀಸೆಲ್ ಬೆಲೆ ಕರ್ನಾಟಕದಾಗ ಏರಿದ್ದು ಕಾಂಗ್ರೆಸ್ನಿಂದನೇ. ಇದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. 2 ಸರ್ತೆ 3 ಸರ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಏರಿಸಿದ್ದಾರೆ. ಯಾಕಂದ್ರೆ ಇಟ್ ಈಸ್ ನಾಟ್ ಅಂಡರ್ GST ಟ್ಯಾಕ್ಸ್ ಇವ್ರು ಹಾಕ್ಯಾರ. 48 ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಸ್ಯಾರ ಗ್ಯಾರಂಟಿ ಸಂಬಂಧ. ಮತ್ತು ಗ್ಯಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಉತ್ತರ ಏನು ಹೇಳ್ತಾರೆ, ಸಾರಿ ಯಾಕೆ ಏರಿಸಿದ್ರಿ ಅಂದರೆ ಗ್ಯಾರಂಟಿ ಕೊಡ್ಬೇಕು. ಗ್ಯಾರಂಟಿ ಯಾವಾಗ ಕೊಡ್ತಾರೆ? 2-3 ತಿಂಗಳು, 6 ತಿಂಗಳು, 8 ತಿಂಗಳು ಬಿಟ್ಟು ಕೊಡ್ತಾರೆ. ಯಾಕಪ್ಪ ಹಿಂಗೆ ಅಂತ ಕೇಳಿದ್ರೆ ನಾವೇನು ತಿಂಗಳ ಕೊಡ್ತೀವಿ ಅಂತ ಹೇಳಿದ್ದು, ಭಾಷಣ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ದೆ. ಹಾಗಾಗಿ ಇದೀದರ್ ಆಲ್
ಯಾವುದೇ ಬೇಸ್ಲೆಸ್ ರೆಕಾರ್ಡ್ಸ್ ಸ್ಪೀಕ್ಸ್ ಇನ್ಫ್ಲೇಷನ್ RBI ರಿಲೀಸ್ ಮಾಡ್ತದೆ. ನಾವು 5 UPA ಕಾಲದೊಳಗೆ ಕಾಂಗ್ರೆಸ್ ಕಾಲದೊಳಗೆ ಈ ಪ್ರೈಸ್ ಮಾನಿಟರಿಂಗ್ ಸೆಂಟರ್ ಎಷ್ಟಿದ್ದು ಗೊತ್ತೇನು ನಿಮ್ಗೆ? 22. ಇವತ್ತೆಷ್ಟು ಅದಾವೆ? 522. ದೇಶದಲ್ಲಿ ನರೇಂದ್ರ ಮೋದಿ ಅವರ 11 ವರ್ಷದ ಆಡಳಿತದಲ್ಲಿ ಯುಗ ಪರಿವರ್ತನೆಯಂತೆ ಅಭಿವೃದ್ಧಿ ಬದಲಾವಣೆಯಾಗಿದೆ ಎಂದು ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ 2008ರಲ್ಲಿ UPA ಸರ್ಕಾರ ಆಡಳಿತ ಅವಧಿಯಲ್ಲಿದ್ದ ಆರ್ಥಿಕ ಬೆಳವಣಿಗೆ ದಾಖಲೆ ಮಟ್ಟದಲ್ಲಿ ಬೆಳವಣಿಗೆ ಕಂಡಿದೆ. ಜಗತ್ತಿನ 4ನೇ ಆರ್ಥಿಕ ಬೆಳವಣಿಗೆ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಈ 7 ಸಭೆಗೆ ಭಾರತವನ್ನು ಆಹ್ವಾನಿಸಿಲ್ಲ ಎಂದು ಆರೋಪ ಮಾಡಿ ಕಾಂಗ್ರೆಸ್ಸಿಗರು ಮಂಗ್ಯ ಆಗ್ಯಾರ ಎಂದು ಟೀಕಿಸಿದರು. ನೆಹರು ಕಾಲದಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಡತನ ನಿರ್ಮೂಲನೆ ಮಾತನಾಡಿದ್ದಾರೆ ಹೊರತು ನಿರ್ಮೂಲನೆ ಮಾಡಿಲ್ಲ. 11%ರಷ್ಟಿದ್ದ ಬಡತನ ಈಗ 5%ಕ್ಕೆ ಇಳಿದಿದೆ. 26 ಕೋಟಿ ಜನರು ಬಡತನದಿಂದ ಹೊರಬಂದಿರುವುದನ್ನು ವಿಶ್ವ ಬ್ಯಾಂಕ್ ಬಹಿರಂಗಪಡಿಸಿದೆ. ಹಿಂದಿನ 60 ವರ್ಷದಲ್ಲಿ 240 ಗೀಗ್ ವ್ಯಾಟ್ ಉತ್ಪಾದನೆಯಾಗುತ್ತಿದ್ದ ವಿದ್ಯುತ್ 440 ಗೀಗ್ ವ್ಯಾಟ್ಗೆ ಏರಿಕೆ ಕಂಡಿದೆ. ಇನ್ವೇಷನ್ 1 ಗ್ರಿಡ್ ಘೋಷಣೆ ಮಾಡಿದ್ದಾಗ ನಕ್ಕಿದ್ದ ಕಾಂಗ್ರೆಸ್ ನಾಯಕರು ಪೇಚಿಗೆ ಸಿಲುಕಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಲಸಿಕೆಯನ್ನು ಸಂಶೋಧಿಸಿ ಜನರ ಪ್ರಾಣ ರಕ್ಷಣೆ ಮಾಡಲಾಯಿತು. ಆದರೆ ರಾಜ್ಯ ಸರ್ಕಾರ ನೆಲಕಚ್ಚುವ ದಾರಿಯಲ್ಲಿ ಮುಂದುವರೆದಿದೆ. 60%ರಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಗುತ್ತಿಗೆದಾರರ ಆರೋಪಿಸಿದ್ದಾರೆ. ನಿತ್ಯವೂ ಸಿಎಂ ಬದಲಾವಣೆ ಮಾತುಗಳು ಕೇಳಿಬರುತ್ತಿವೆ. ಅತಿಯಾದ ತುಷ್ಟೀಕರಣದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಲು ಕಾರಣವಾಗುತ್ತಿದೆ. ಮಂಗಳೂರಿನಲ್ಲಿ ಬಿಜೆಪಿ, ವಿಎಚ್ಪಿ, ಬಜರಂಗ ದಳ ಕಾರ್ಯಕರ್ತರನ್ನು ಗುರಿ ಮಾಡಲಾಗುತ್ತಿದೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅಧಿಕಾರಿಗಳ ಮೂಲಕ ಹತ್ತಿಕ್ಕುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ಬಿಜೆಪಿ ಸಿದ್ಧಾಂತಗಳನ್ನು ಮೆಚ್ಚಿದ್ದಾರೆ ಎಂದರು. ಇದರ ಬಗ್ಗೆ ಪ್ರತಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟು ಹೆಲ್ತ್ ಫೆಸಿಲಿಟಿ ಇದೆ ಅನ್ನೋದನ್ನು ನೋಡಿಕೊಂಡು ಪ್ರಯಾರಿಟಿ ಮೇಲೆ ಹೊಸ ಏಮ್ಸ್ಗಳನ್ನು ಭಾರತ ಸರ್ಕಾರ ಕೊಡ್ತಾ ಬಂದಿದೆ. ಮತ್ತು ಇವು ಯಾವುದೇ ಐದರ್ IIT, ಏಮ್ಸ್ ಆರ್ ಎನಿ ಅದರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, IIT ನಾವು ಮಾಡಿಸಿದ್ದೆ. ನಾನು ಅನಂತಕುಮಾರ್ ಇದ್ದಾಗನೇ ಸ್ಮೃತಿ ಇರಾನಿ ಅಂತ ಕರೆದು ಇಲ್ಲಿ IIT ನಾವು ಫೈನಲ್ ಮಾಡಿದ್ದೆ. ಒನ್ ಮಿನಿಟ್ ಯು ಹ್ಯಾವ್ ಟು ಲಿಸನ್. ಎರಡನೇದು, ಯಾವುದೇ ಡಿಸಿಷನ್ಗಳು ಈ ರೀತಿ ಆಗಬೇಕಾದ್ರೆ ಈ ಡಿಸಿಷನ್ಗಳು ಯಾರೋ ಒಂದು ಅದ್ರ ಇನ್ ಜನರಲ್ ಮತ್ತು ಅದರಾಗೂ ಮೋದಿ ಸರ್ಕಾರದಾಗ ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಮತ್ತೊಂದ್ರ ಮೇಲೆ ಆಗೋದಿಲ್ಲ. ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸು, IIT ಇರ್ಬೋದು, ದೆರ್ ವಿಲ್ ಬಿ ಕಮಿಟಿ ಫಾರ್ ದ್ಯಾಟ್. ಆ ಕಮಿಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತಂದಾಗ ಭಾಳ ಇನ್ಡೆಪ್ತ್ ಸ್ಟಡಿ ಆಗ್ತದೆ. ಇದಕ್ಕೆ ನಾಟ್ ಓನ್ಲಿ ಬರೀ ಇದು ರಾಜ್ಯ ಸರ್ಕಾರ ಎಡಬಿಡಂಗಿತನ ಮಾಡಲಾರ್ದೆ ಇವತ್ತೊಂದು ಹೆಸರು ಕಳಿಸ್ತದೆ, ನಾಳೆ ಒಂದು ಹೆಸರು ಕಳಿಸ್ತದೆ, ಆಮೇಲೆ ಅದು ವಿತ್ಡ್ರಾ ಮಾಡ್ತದೆ. ಈ ರೀತಿ ಹುಚ್ಚುಚ್ಚಾರ ಮಾಡಬಾರ್ದು. ಡಿಲೇ ಆಗಲಿಕ್ಕೂ ಸಹಿತ ಅದರ IIT ಆರ್ ಡಿಲೇ ಆಗಲಿಕ್ಕೂ ರಾಜ್ಯ ಸರ್ಕಾರದ ಎಡಬಿಡಂಗಿ ನೀತಿಯೇ ಕಾರಣ. ಯು ಹ್ಯಾವ್ ಟು ಲಿಸನ್ ಪ್ಲೀಸ್. ಆದ್ದರಿಂದ ಯಾವಾಗ ಕರ್ನಾಟಕಕ್ಕೆ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ, ಯಾವುದೇ ಕರ್ನಾಟಕಕ್ಕೆ ಮತ್ತು ಇನ್ನು ಕೆಲವು ರಾಜ್ಯಗಳಿಗೆ ನಾವು ಕೊಟ್ಟಿಲ್ಲ. ಯಾಕಂದ್ರೆ ಏಮ್ಸ್ ಏನಿದೆಯಲ್ಲ, ಒಂದು ಏಮ್ಸ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ 3,000, 3,500, 4,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಾದ ನಂತರ 500-600 ಕೋಟಿ ರೂಪಾಯಿ ಅದಕ್ಕೆ ಪ್ರತಿ ವರ್ಷ ಖರ್ಚು ಮಾಡಬೇಕು. ಎಂಟೈರ್ಲಿ ದಟ್ ಈಸ್ ಬೋರ್ನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ 1 by 1 ಆಗ್ತದೆ. ಯಾವಾಗ ಕರ್ನಾಟಕಕ್ಕೆ ಕೊಡೋದೊಂದು ತೀರ್ಮಾನ ಆಗುತ್ತಲ್ಲ, ಅದನ್ನು ದ್ಯಾಟ್ ವಿಲ್ ಬಿ ಪ್ರಾಪರ್ಲಿ ಸ್ಟಡಿಡ್. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಏನು ಪ್ರಪೋಸ್ ಮಾಡ್ತದೆ ದ್ಯಾಟ್ ವಿಲ್ ಬಿ ಇನ್ ಡೆಪ್ತ್. ಎಲ್ಲ ಕಡೆನೂ ಮೊದಲು ಅವರು ಹಿಂದಿನ ಸರ್ಕಾರ ಇದ್ದಾಗ ನೋಡ್ರಿ, ಸರ್ಕಾರ ಚೇಂಜ್ ಆಗಿರ್ಬೋದು. ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕೊಟ್ಟರು, ಇವರಿದ್ದಾಗ ಬಿಜಾಪುರ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜಾಪುರ. ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಮುಖ್ಯಮಂತ್ರಿ ಶೂನ್ಯ ಅಂಕ ನೀಡಿದ್ದಾರೆ. ಅವರ ಅಧಿಕಾರ ಉಳಿಸಿಕೊಳ್ಳಲು ಹೇಳಬೇಕಾಗಿದೆ. ದೇಶ ಜನರೇ ರಾಹುಲ್ ಗಾಂಧಿಗೆ 0 ನಾಯಕತ್ವ ನೀಡಿದ್ದಾರೆ ಎಂದು ಲೇವಡಿ ಮಾಡಿದರು. ಹಣದುಬ್ಬರ ಇಳಿಕೆಯಲ್ಲಿ ಮುಂದುವರೆದಿದೆ. ಬಂಗಾರ ಬೆಲೆ ಏರಿಕೆ ಕಾರಣಗಳೇನು ಎಂಬುದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಆದರೆ ಸುಳ್ಳು ಹೇಳಿ ಬಿಜೆಪಿ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಎಲ್ಲ ಉತ್ತರ ಕೊಟ್ಟಿದ್ದೆ ನಾನು. 0 ಅಂಕ ಅಂತಂದ್ರೆ ಜನ 0 ರಾಹುಲ್ ಗಾಂಧಿ ಕೊಟ್ರ, ಅವ್ರು ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಹೇಳ್ತಾರೆ.
ಒಂದು 30-32 ಸರ್ತಿ ಲಾಂಚ್ ಆದ್ರು ಅವರು 2014ರಿಂದ ಲಾಂಚ್ ರೀಲಾಂಚ್. ಚಂದ್ರಯಾನ ಲಾಂಚಿಂಗು ಸಕ್ಸಸ್ ಆಯಿತು, ಒಂದು ಸರ್ತಿ ಫೇಲ್ ಆಗಿ. ಆದರೆ ರಾಹುಲ್ ಗಾಂಧಿ ಸಕ್ಸಸ್ ಆಗಿಲ್ಲ. ಪೀಪಲ್ ಹ್ಯಾವ್ ಗಿವನ್ ಇಮ್ 0 ಮಾರ್ಕ್ಸ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ 48 ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕಾಯ್ದಿರಿಸಿದ್ದರೆ ಪ್ರತಿ ತಿಂಗಳು ಏಕೆ ಫಲಾನುಭವಿಗಳಿಗೆ ಹಣ ಹಾಕುತ್ತಿಲ್ಲ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ತ್ರಿವಿಕ್ರಮ್ ಜೋಶಿ, ಗಿರೀಶ್ ಕನಕವೀಡು ಇದ್ದರು. ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಗುಣಮಟ್ಟ, ಕೂಡು ರಸ್ತೆ ನಿರ್ಮಾಣ, ಭೂ ಸ್ವಾಧೀನ ಸೇರಿದಂತೆ ಇತರೆ ಸಮಸ್ಯೆಗಳ ನಿವಾರಣೆಗೆ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸುವುದಾಗಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಲೋಕೋಪಯೋಗಿ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿದರು. ಕಲ್ಮನಾದಿಂದ ಸಿಂಧನೂರು ರಸ್ತೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿದ್ದು 30 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. 3 ವರ್ಷ ಕಾಲಮಿತಿಯಲ್ಲಿ 12 ವರ್ಷ ನಿರ್ವಹಣೆ ಗುತ್ತಿಗೆ ನೀಡಲಾಗಿದೆ ಎಂದು ರಸ್ತೆ ಅಭಿವೃದ್ಧಿ ನಿಗಮದ ಅಭಿಯಂತರರ ಮುರಳೀಧರ್ ಸಭೆಗೆ ತಿಳಿಸಿದರು. ಹೆದ್ದಾರಿ ಕಾಮಗಾರಿಗೆ 5 ಹಂತದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಭೂ ಸ್ವಾಧೀನ ಅಧಿಕಾರಿ ಮಾಹಿತಿ ನೀಡಿದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಕಾಮಗಾರಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಮಧ್ಯೆ ವಾಹನ ನಿಲುಗಡೆಯಾಗಿ ಅಪಘಾತ ಹೆಚ್ಚಳವಾಗಲು ಕಾರಣವಾಗಿದ್ದು, ವಾಹನ ನಿಲುಗಡೆಗೆ ಪ್ರತ್ಯೇಕ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಬೇಕು. ರೈತರು ಜಮೀನುಗಳಿಗೆ ಹೋಗಲು ಸಾಧ್ಯವಾಗದೆ ಇರುವುದರಿಂದ ಕೂಡು ರಸ್ತೆ ನಿರ್ಮಿಸಬೇಕೆಂದರು. ಕುರುಡಿ, ವಕ್ರಾಣಿ, 7 ಮೈಲಿ ಕ್ರಾಸ್ ಸೇರಿದಂತೆ ರಸ್ತೆ ವ್ಯಾಪ್ತಿಯಲ್ಲಿ ಬಸ್ ನಿಲುಗಡೆ ವ್ಯವಸ್ಥೆ ಮಾಡಬೇಕೆಂದರು. It is of the same corridor. It is of 44.9 किलोमीटर length sir. इसकी भी प्रोग्रेस ठीक चल रही है सर. ये तकरीबन 14% स्लो इश्यूज करते हैं. ओके 25% इश्यूज का. सो आता ನಾವು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಹೆದ್ದಾರಿ ಕಾಮಗಾರಿಯಲ್ಲಿ ಕಪಗಲ್ ಕ್ರಾಸ್ ಬಳಿ ಅಪಘಾತಗಳು ಹೆಚ್ಚಳವಾಗುತ್ತಿವೆ. ತಿರುವ ರಸ್ತೆಯನ್ನು ನೇರವಾಗಿ ರಸ್ತೆ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು, ಆದರೆ ಯಾವುದೇ ಕ್ರಮವಾಗಿಲ್ಲ. ರಸ್ತೆಗೆ ರೈತರ ಜಮೀನು ಬಳಕೆ ಮಾಡಲಾಗುತ್ತಿದೆ ಎಂದು ದೂರಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಹೆದ್ದಾರಿ ರಸ್ತೆಯನ್ನು ನಿರ್ಮಿಸಲಾಗಿದೆ, ಆದರೆ ರೈತರು ಜಮೀನುಗಳಿಗೆ ಹೋಗಲು ಕೂಡು ರಸ್ತೆ ನಿರ್ಮಿಸಿಲ್ಲ. ಜಮೀನಿನಿಂದ ಎತ್ತರದಲ್ಲಿ ರಸ್ತೆ ನಿರ್ಮಿಸಲಾಗಿದೆ, ಜನರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ರಸ್ತೆ ನಿಗಮದ ಅಭಿಯಂತರರ ಮುರಳೀಧರ್ ಮಾಹಿತಿ ನೀಡಿ, ರಸ್ತೆಯನ್ನು 100 ವೇಗದಲ್ಲಿ ನಿರ್ಮಿಸಲಾಗಿದೆ. ಐಆರ್ಸಿ ನಿಯಮಗಳ ಅನ್ವಯ ರಸ್ತೆ ನಿರ್ಮಿಸಲಾಗಿದೆ. ಗುಣಮಟ್ಟದ ಪರೀಕ್ಷೆ ನಡೆಸಿ ಮಣ್ಣಿನ ಗುಣಮಟ್ಟ ಅಳೆದು ಬಳಕೆ ಮಾಡಲಾಗಿದೆ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕೇಂದ್ರ ಸರ್ಕಾರ ರಸ್ತೆ ನೀಲನಕ್ಷೆ ಅಂತಿಮಗೊಳಿಸುತ್ತದೆ. ಅಲೈನ್ಮೆಂಟ್ ಬದಲಾವಣೆ ಮಾಡುವ ಅವಕಾಶ ರಾಜ್ಯ ಸರ್ಕಾರಕ್ಕೆ ಅವಕಾಶವಿಲ್ಲ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಸಮಸ್ಯೆಗಳ ನಿವಾರಣೆಗೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಪರಿಹಾರ ಕೊಂಡುಕೊಳ್ಳೋಣ ಎಂದರು. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ನೀರಾವರಿ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸುವಾಗ ಬಿಟ್ಟೆ ನಿರ್ಮಾಣ ಹಂತದಲ್ಲಿ ಜಮೀನು ಹೋಗಲು ರಸ್ತೆ ನಿರ್ಮಿಸಬೇಕು. ಮಳೆಗಾಲ ಪ್ರಾರಂಭವಾಗಿದ್ದರಿಂದ ರಸ್ತೆಗೆ ಬಳಸುವ ಮಣ್ಣು ತಾಂತ್ರಿಕವಾಗಿ ಬಳಕೆ ಸಾಧ್ಯವೆಂಬುದನ್ನು ಪರಿಶೀಲಿಸಬೇಕೆಂದರು. ಸಿಂಧನೂರಿನಿಂದ ಬೂದಗುಂಪು ಕ್ರಾಸ್ವರೆಗೆ ರಸ್ತೆ ನಿರ್ಮಿಸಲು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದರು. ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಹೆದ್ದಾರಿ ನಿರ್ಮಿಸುವಾಗ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಜನರ ಬೇಡಿಕೆ ಹೆದ್ದಾರಿ ಪ್ರಾಧಿಕಾರದ ಸ್ಪಂದಿಸುತ್ತಿಲ್ಲ. ಜನರು ರಸ್ತೆಯಲ್ಲಿ ಸಂಚರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಈ ಕುರಿತು ರಾಜ್ಯಾದ್ಯಂತ ಸಮಸ್ಯೆ ಇದೆ. ಶೀಘ್ರದಲ್ಲಿ ಸರ್ಕಾರ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಸಂಸದ ಕುಮಾರ್ ನಾಯಕ್ ಮಾತನಾಡಿ, ಹುನಗುಂದ ರಾಯಚೂರು ಹೆದ್ದಾರಿ ಕಾಮಗಾರಿ ವೇಗ ಪಡೆಯುತ್ತಿಲ್ಲ. ಕಾಮಗಾರಿ ನಿರ್ವಹಿಸುವಾಗ ಇರುವ ಸಮಸ್ಯೆಗಳ ಪರಿಹರಿಸಿಕೊಂಡು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕೆಂದರು. ಪ್ಯಾಕೇಜ್ 7ರಲ್ಲಿ ಅಲೈನ್ಮೆಂಟ್ ಸಮಸ್ಯೆ ಇದೆ. ಲಿಂಗಸುಗೂರು ಸಿರ್ವಾರ್ ರಸ್ತೆಯಲ್ಲಿ 200 ಖಾಸಗಿ ಲೇಔಟ್ಗಳು ನೋಂದಣಿ ಮಾಡಿಸಲಾಗಿದೆ. ಲ್ಯಾಂಡ್ ಮಾಫಿಯಾ ತಡೆಯಲು ಕ್ರಮವಾಗಬೇಕೆಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಮಾತನಾಡಿ, ರಾಯಚೂರಿನಿಂದ ತಿಂತಿಣಿ ಬ್ರಿಡ್ಜ್ಗೆ ಹೋಗುವ ರಸ್ತೆಯಲ್ಲಿ 2 ಟೋಲ್ ಗೇಟ್ ಅಳವಡಿಸಿರುವ ಅವೈಜ್ಞಾನಿಕವಾಗಿದ್ದು ಕೂಡಲೇ ಮುಚ್ಚಬೇಕೆಂದು ಆಗ್ರಹಿಸಿದರು. ಒಂದೇ ರಸ್ತೆಯಲ್ಲಿ 2 ಬಾರಿ ಪ್ರಯಾಣಿಕರು ಹಣ ನೀಡಬೇಕೆನ್ನುವ ಯಾವ ನ್ಯಾಯ ಎಂದು ಪ್ರಶ್ನಿಸಿದರು.
ಟೋಲ್ ಗೇಟ್ ಅಳವಡಿಸುವ ನಿರ್ಧಾರ ಕೇಂದ್ರದ್ದಾಗಿದೆ. ಈ ಕುರಿತು ಪರಿಶೀಲಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಸಭೆಯಲ್ಲಿ ಸಚಿವ ಎನ್ಎಸ್ ಬೋಸರಾಜ್, ಶಾಸಕರುಗಳಾದ ಬಸನಗೌಡ ತುರ್ವಿಹಾಳ, ಹಂಪನಗೌಡ ಬಾದರ್ರಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಎ ವಸಂತ್ ಕುಮಾರ್, ಹಂಪಯ್ಯ ನಾಯ್ಕ್ ಸೇರಿದಂತೆ ಲೋಕೋಪಯೋಗಿ ಇಲಾಖೆ, ಹೆದ್ದಾರಿ ಪ್ರಾಧಿಕಾರಿಗಳ ಅಧಿಕಾರಿಗಳಿದ್ದರು. ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳ ಬಗ್ಗೆ ಯೋಚಿಸಬೇಕೇ ಹೊರತು ಯೋಜನೆಯಿಂದ ತಮಗೆ ಅನುಕೂಲ ಇದೆ ಎಂಬ ಧೋರಣೆಯನ್ನು ಇಲಾಖೆಯ ಅಧಿಕಾರಿಗಳು ಬಿಡಬೇಕು ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಹೊಂದುತ್ತಿದೆ. ಆದರೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಮಾತ್ರ ಏಕೆ ಹಿಂದುಳಿಯುತ್ತದೆ ಎಂಬುದು ತಿಳಿಯುತ್ತಿಲ್ಲ. ಜಿಲ್ಲೆಯಲ್ಲಿ ಹೆದ್ದಾರಿಗಳು ನಿರ್ಮಾಣವಾಗುತ್ತಿದ್ದು ಎಲ್ಲ ತಾಲೂಕುಗಳಿಗೆ ಸಂಪರ್ಕ ಸಾಧಿಸಬಹುದಾಗಿದೆ. ಈ ಅನುಕೂಲವನ್ನು ಬಳಸಿಕೊಂಡು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳುಹಿಸಬಹುದಾಗಿದೆ. ಇಲಾಖೆಯ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರದೆ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಈ ಹಿಂದೆ ನಡೆದಿದ್ದ ದಿಶಾ ಸಭೆಯಲ್ಲಿ ಇಲಾಖೆಗಳಿಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರಗತಿ ಸಾಧಿಸುತ್ತೇವೆ ಎಂಬ ಮಾತು ಸಲ್ಲದು. ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು. 179 functional procedure ಇರಬೇಕು ಸರ್. We have reached up to 80% ಸರ್. We are one of the highest in the state sir. ಈಗ ಕುಸಿನ ಮನೆ ರನ್ ಮಾಡೋದು ಸರ್ ಈಗ ಕಾನ್ಸೆಪ್ಟ್ ಹೊಸ ಇದೆ ಸರ್. ಮತ್ತೆ ಗ್ರಾಮ ಪಂಚಾಯತಿಂದ ಜೊತೆಗೆ ಎಂಜಿನಿಯರಿಂಗ್ ಲೇಬರ್ ಇಂದ ಎಲ್ಲ ನಡೀತಾ ಇದೆ ಸರ್. It will take some time to form the culture sir. But we are still at the 80% level sir. ನಮ್ಮ ಕಡೆ ರಾಜೀವ್ ಗಾಂಧಿ ಫೆಲೋಸ್ ಅಂತ ಇದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸರ್. We are using them to monitor ಕುಸಿನ ಮನೆ ಹೇಗೆ ನಡೀತಾ ಇದೆ ಎಲ್ಲ ನಡೀತಾ ಇದೆ. ಯಾವಾಗ ಜನರಿಗೆ ಕೆಲಸ ಸಿಗುತ್ತೆ ಸರ್ ಎಂಜಿನಿಯರಿಂಗ್ ಆಗಿ ಆ ಟೈಮ್ ಅವರು ಬಿಡ್ತಾರೆ ಸರ್ ಮಕ್ಕಳು ಆದರೆ. Generally, makru aapne barada aapne aur banda. So we will try to keep it on throughout the year. So you will be running the NREGA scheme. So you know exactly when we need other. Yes, yes. 0 ಇಂದ 3 ವರ್ಷವರೆಗೆ ಅವರ ಮಕ್ಕಳು ಇದ್ರೆ ಆ ಕಡೆ ಬಿಡಬಹುದು. ಮತ್ತೆ ನಮ್ಮ ಎಂಜಿನಿಯರಿಂಗ್ ಲೇಬರ್ನೇ ಆ ಕಡೆ ಕುಸಿನ ಮನೆಯಲ್ಲಿ ಕೆಲಸ ಮಾಡಿ ಅವರು ಎಲ್ಎಂಆರ್ ಆ ಕಡೆಯಿಂದ ಜನರೇಟ್ ಆಗುತ್ತೆ ಸರ್. ಪ್ರೆಸೆಂಟ್ಲಿ ಸರ್ ಕುಸಿನ ಮನೆಯಲ್ಲಿ ಕುಸಿನ ಮನೆ ವ್ಯವಸ್ಥೆ ಜೊತೆಗೆ ಊಟ ಇದು ಎರಡು ಆಬ್ಜೆಕ್ಟಿವ್ ಜೊತೆಗೆ ಅದು ಕುಸಿನ ಮನೆ ಶುರುವಾಗಿದೆ ಸರ್. ಎಜುಕೇಶನ್ ಬಗ್ಗೆ ಆ ಕಡೆ ಇದು ಈಗ ಇದು ಪ್ರೊವಿಷನ್ ಇಲ್ಲ ಸರ್. ಸರ್ಕಾರದಿಂದ ಜನರಿಗಾಗಿ ಮಾಡಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸಲು ಅಧಿಕಾರಿಗಳು ಮುಂದಾಗಬೇಕು. ಆಗ ಮಾತ್ರ ಯೋಜನೆಯನ್ನು ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ಬಿತ್ತನೆ ಬೀಜದ ಲಭ್ಯತೆ, ರಸಗೊಬ್ಬರದ ಕೊರತೆ ಇದ್ದರೆ ಆಯಾ ಬೆಳೆಗೆ ಬಳಸಲಾಗುವ ಪರ್ಯಾಯ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಮುಟ್ಟಿಸಬೇಕು ಎಂದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ವಾರ್ಷಿಕ ಗುರಿ 22.86 ಕೋಟಿ ರೂಪಾಯಿಗಳ ವಾರ್ಷಿಕ ಆರ್ಥಿಕ ಗುರಿಯನ್ನು ಹೊಂದಲಾಗಿದ್ದು 12 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದೆ. ಆದರೆ ಇಲಾಖೆಯಿಂದ ಯಾವುದೇ ಸಾಧನೆಯಾಗಿಲ್ಲ. ಈ ಯೋಜನೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಬೇಕು ಎಂದರು. ತೋಟಗಾರಿಕೆ ಇಲಾಖೆಯಲ್ಲಿ ತಾಳೆ ಬೆಳೆ ಯೋಜನೆಯಲ್ಲಿ ಆರ್ಥಿಕ ಹಾಗೂ ಭೌತಿಕ ಸಾಧನೆ ಅತ್ಯಂತ ಕಡಿಮೆ ಇದೆ. ಜನರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮುಂದಾಗಬೇಕು. ತಾಳೆ ಬೆಳೆ ಯೋಜನೆಯ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿಯನ್ನು ಮುಟ್ಟಿಸಬೇಕು ಎಂದರು. ಅನುಪಾಲನೆ ವರದಿ ಕೂಡ ಇದೆ. ಸೊ ಈ ಸಬ್ಜೆಕ್ಟ್ ನಾವು ಕೊಡ್ತಾ ಇದ್ದಾಗೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಿಂದೆ ಸಭೆಯಲ್ಲಿ ಏನು ನಿರ್ಣಯ ಆಗಿತ್ತು ಅದರ ಬಗ್ಗೆ ತೆಗೆದುಕೊಂಡಂತಹ ಕ್ರಮದ ಒಂದು ವಿವರಣೆಯನ್ನ ಸೂಕ್ಷ್ಮವಾಗಿ ನೀಡಬೇಕು. ಅಲ್ಲದೆ ಈಗ ಈ ಕಳೆದ 3 ತಿಂಗಳಲ್ಲಿ ಏನೇನು ಇದಾಗಿದೆ, ಕ್ರಮಗಳಾಗಿದ್ದಾವೆ, ಅನುಷ್ಠಾನ ಮಾಡಲಿಕ್ಕೆ ಏನು ಕ್ರಮ ವಹಿಸಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ತಕ್ಷಣ ಸಭೆಗೆ ಕೊಡಬೇಕು. ನೀವು ಈ ಕೊಟ್ಟಂತ ಮಾಹಿತಿಯನ್ನು ನಾನು ಸುಮ್ಮನೆ ಪರಿಶೀಲನೆ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಈಗ 3 ತಿಂಗಳಲ್ಲಿ ಯಾವುದೇ ಒಂದು ಹಣಕಾಸಾಗಲಿ ಭೌತಿಕ ಪ್ರಗತಿ ಆಗಲಿ ಆಗದೇ ಇರೋದು ನಾನು ನೋಡ್ತಾ ಇದ್ದೇನೆ. ವಾಡಿಕೆ ಅಂತ ಹೇಳಲಿಕ್ಕೆ ಆಗಲ್ಲ ಇದನ್ನ. ಈ 3 ತಿಂಗಳಲ್ಲಿ ನೀವು ಏನು ಕೆಲಸ ಮಾಡಿರ್ಬೋದಾಗಿತ್ತು ಅದನ್ನಾದ್ರೂ ನೀವು ಮಾಡಿದ್ದೀರಾ? ಏನಾದರೂ ಸೆಲೆಕ್ಷನ್ ಆಫ್ ಬೆನಿಫಿಷರೀಸ್ ಆಗ್ಬೋದು, ಹೋದ ವರ್ಷ ನಡೀತಾ ಇರುವಂಥ ಕಾಮಗಾರಿಗಳನ್ನ ಮುಂದುವರಿಸೋದಾಗ್ಬೋದು, ಈ ಎಲ್ಲ ಕೆಲಸಗಳನ್ನ ಮೊದಲೇ 3 ತಿಂಗಳಲ್ಲಿ ಖಂಡಿತವಾಗಿ ಮಾಡ್ಲಿಕ್ಕೆ ಆಗುತ್ತೆ. ಅವುಗಳ ಬಗ್ಗೆ ನೀವು ಸೂಕ್ಷ್ಮವಾಗಿ ಮಾಹಿತಿಯನ್ನು ಈ ಸಭೆಗೆ ನೀಡಬೇಕಾಗುತ್ತೆ. ನೀವು ಕೇವಲ ಯಾವುದೂ ಫಿಸಿಕಲ್ ಪ್ರೋಗ್ರೆಸ್ ಆಗಿಲ್ಲ, ಇನ್ಮೇಲಾಗುತ್ತೆ ಅಂದರೆ ಅದೊಂದು. ಬಟ್ ಈ 3 ತಿಂಗಳ ಸಮಯನ ಯಾರು ವ್ಯರ್ಥ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಆಂಧ್ರ ಪ್ರದೇಶ ಹಾಗೂ ಕೋಲಾರದಲ್ಲಿ ಮಾವು ಬೆಳೆಯ ಪ್ರಮಾಣ ಕುಸಿಯಲು ಕಾರಣ ಅಲ್ಲಿ ಮಾವು ಸಂಸ್ಕರಣೆ ಘಟಕಗಳಿಲ್ಲ. ರಾಯಚೂರು ಜಿಲ್ಲೆಯಲ್ಲಿಯೂ ಮಾವನ್ನು ಯಥೇಚ್ಛವಾಗಿ ಬೆಳೆಸಲಾಗುತ್ತದೆ. ಇಲ್ಲಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ಯೋಜನೆಯನ್ನು ರೂಪಿಸಬೇಕು. ಇದರಿಂದ ಮಾವು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು.
ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬಸವರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ ಡಿಎಪಿ ರಸಗೊಬ್ಬರದ ಕೊರತೆ ಇದೆ. ಆದರೆ ರೈತರು ಡಿಎಪಿ ಗೊಬ್ಬರವನ್ನೇ ಹೆಚ್ಚಾಗಿ ಕೇಳುತ್ತಾರೆ. ಮುಂಗಾರು ಆರಂಭವಾಗಿದ್ದರಿಂದ ಬೇಡಿಕೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಒಟ್ಟು 7.29 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದ್ದು, ಅದರಲ್ಲಿ ಶೇಕಡ 12ರಷ್ಟು ಡಿಎಪಿ ರಸಗೊಬ್ಬರದ ಬೇಡಿಕೆ ಇದೆ. ಡಿಎಪಿ ರಸಗೊಬ್ಬರದ ಬದಲಾಗಿ ಕಾಂಪ್ಲೆಕ್ಸ್ನಂತಹ ಪರ್ಯಾಯ ರಸಗೊಬ್ಬರಗಳ ಕುರಿತು ಇಲಾಖೆಯ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡಬೇಕು ಎಂದರು. ಆಲ್ ಅಗ್ರಿಕಲ್ಚರ್ ಆಪರೇಷನ್ಸ್ ಒಂದೇ ಥರ ನಿನ್ನೆ ಕೂಡ ಮಾತಾಡಿದ್ದೆ ನಾನು. ಈಗ ಒಂದು ಬೀಜ, ಎರಡನೇದು ಫರ್ಟಿಲೈಸರ್ಸ್, ಫರ್ಟಿಲೈಸರ್ಸ್ನಲ್ಲಿ ಈಗ ಥ್ರೂಔಟ್ ಎಲ್ಲ ರೈತರು ಮಾತಾಡಿರ್ತಕ್ಕಂಥದ್ದು DAP ಶಾರ್ಟೇಜ್ ಇದೆ. ಈಗ ಅದನ್ನು ನಾವು ಪ್ರೆಸರೈಸ್ ಮಾಡೋದು ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಏನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಬಂದಿರ್ತಕ್ಕಂಥ ಅಲಾಟ್ಮೆಂಟ್ ಯಾವ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರಾಗಲಿ, ರೈತರಾಗಲಿ, ಆಫೀಸರ್ಸ್ ಆಗಲಿ ಪ್ರೆಸರ್ ಮಾಡ್ತಾರೆ, ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡಿಸ್ಟ್ರಿಕ್ಟ್ ವೈಸು ಪ್ರೈವೇಟ್ ಕಂಪ್ನಿಗಳು ಅಲಾಟ್ಮೆಂಟ್ ಆಗಿರ್ತದೆ, ಪ್ಲಾನಿಂಗ್ ಮಾಡ್ತಾರೆ. ಇದರ ಪ್ರಕಾರ ಪ್ರತಿ ತಿಂಗಳ ಬರ್ತಾ ಇದೆ ಅನ್ನೋದು ಸೆಟೈಲ್ ಮಾಡ್ಕೊಳ್ಬೇಕು. ಬರ್ತಾ ಇದ್ರೆ ಇಮಿಡಿಯೇಟ್ಲಿ ಡೈರೆಕ್ಟ್ ನೀವು ಇಷ್ಟು ಆಗಬೇಕಾಗಿದೆ, ಇಷ್ಟು ಬಂದಿಲ್ಲ ಅಂತ ತಿಳಿಸ್ಬೇಕಾಗುತ್ತೆ. ನೀವು ಮಾಡದೇ ಇದ್ದರೆ ಅದು ಬೇರೆ ಕಡೆ, ಯಾಕಂದ್ರೆ ನಾವೇ ಇದಕ್ಕೆ 10, 8, 9 ಟ್ರಾನ್ಸ್ಪೋರ್ಟ್ಗೆ ಡೈವರ್ಟ್ ಮಾಡಿಸಿದ್ದೀವಿ ಡೆಲ್ಲಿದಲ್ಲಿ ಮಾತಾಡಿ. ಆ ರೀತಿ ಎಲ್ಲ ಕಡೆ ಪ್ರೆಜರ್ ಇರ್ತದೆ. ಈಗ ರೈತರೆಲ್ಲ DAP ಅಂತ ಹೇಳ್ತಾರೆ, ಯಾವ ಗೊಬ್ಬರ ಸಿಗೋಲ್ಲ ಅದನ್ನೇ ಕೇಳ್ತಾರೆ ಜಾಸ್ತಿ ರೈತರು. ಈಗಾಗಲೇ ಹೇಳ್ತಾರೆ ಸರ್ ಸಿಕ್ಕಿದ್ರೆ ಕೊಡಿಸ್ಬೇಕು. ನಿಮ್ಗೆ ಫೋನ್ ಮಾಡಿದ್ದೆ ನಾನು. ಸ್ಟಾರ್ಟ್ ಆಗಿದೆ. ಈ ಕೆನಾಲ್ ನೀರನ್ನು ಇನ್ನೊಂದು ವಾರದಲ್ಲಿ ಬಿಡಬೇಕಂದ್ರೆ ನಿರ್ಧಾರ ತೊಗೊಳ್ತಾರೆ. ಹಾಗಾಗಿ ಒಂದೇ ಸಲ ಪ್ರೆಸರ್ ಬಂದ ಕೂಡಲೇ ಬೀಜದ್ದು ಬರೀಟ್ಲಿ ಯೂರಿಯಾನು ಅಪ್ಲೈ ಮಾಡ್ತಾರೆ ಜನರು. ಸೊ ಅದಕ್ಕೆ ಫಾಲೋಅಪ್ ಮಾಡಬೇಕು. previous year ಮೇಲೆ ಇರ್ತಕ್ಕಂಥ ಪರಿಸ್ಥಿತಿ ಬೇರೆ, ಈ ವರ್ಷದಲ್ಲಿರ್ತಕ್ಕಂಥ ಖರೀಫ್ ಸೀಸನ್ ಭಾಳ ಪ್ರಿಪೇರ್ ಆಗಿ ಹೋಗ್ತದೆ. ಅದನ್ನು ಅಸೈನ್ ಮಾಡಬೇಕು. ಪ್ರೈವೇಟ್ ಕಂಪನೀಸ್ರಿಂದ ಮಂತ್ ವೈಸು ಅಲಾಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ನಿಂದ ನಿಮಗೆ. ಆ ಪ್ರೈವೇಟ್ ಕಂಪ್ನೀಸ್ ಅವರೆಲ್ಲ ಏನು ಮಾಡ್ತಾರೆ, ಪ್ರೆಸರ್ ಆಗಿದ್ರೆ ನಿಯರ್ ಬೈ ಕಂಪ್ನೀಸ್ ಮಾರ್ಕೆಟ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಇರಬಾರ್ದು ಅಂತೇಳಿ. ದಿಸ್ ಇಸ್ ದಿ ಪ್ರಾಕ್ಟೀಸ್. ಸೊ ಹಾಗಾಗಿ ನೀವು ಯಾವ ನಿಮಗೆ ಅಲಾಟ್ ಮಾಡಿದ್ರು ಈ ಖರೀಫ್ ಥ್ರೂಔಟು ಯಾವ ದಿನದಲ್ಲಿ ಎಷ್ಟು ಬರಬೇಕಂತ ಅಷ್ಟು ಬಂತಾ ಇಲ್ಲ, ಬರೋದ್ರೆ ಇಮಿಡಿಯೇಟ್ಲಿ ಪ್ರೆಸರೇಜ್ ಆಗ್ತದೆ. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಡಿ ಆಹಾರೋತ್ಪನ್ನ ಸಂಸ್ಕರಣೆ ಘಟಕವನ್ನು ಸ್ಥಾಪಿಸಿಕೊಳ್ಳಲು ಸರ್ಕಾರದಿಂದ ರೈತರಿಗೆ 2 ಕೋಟಿ ರೂಪಾಯಿಗಳವರೆಗಿನ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈ ಯೋಜನೆ ಜಿಲ್ಲೆಯಲ್ಲಿ ಇದೆ ಎಂಬುದು ನಿಮಗೆ ತಿಳಿದಿಲ್ಲ. ಈ ಯೋಜನೆಯ ಬಗ್ಗೆ ರೈತರಿಗೆ ಮಾಹಿತಿಯೂ ತಿಳಿಸಿಲ್ಲ. ಈ ಯೋಜನೆಯ ಸೌಲಭ್ಯವನ್ನು ಯಾರೂ ಪಡೆದುಕೊಂಡಿಲ್ಲ. ಯೋಜನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಜಿಲ್ಲೆಯಲ್ಲಿರುವ ರೈತರಿಂದ ಅರ್ಜಿ ಸ್ವೀಕರಿಸಿ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸುವ ಕೆಲಸ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಾನ್ವಿ ಶಾಸಕ ಜಿ ಹಂಪಾಯ ನಾಯಕ್ ಮಾತನಾಡಿ, ಸರ್ಕಾರದಿಂದ ಕೊಯ್ಲು ಯಂತ್ರವನ್ನು ಸಬ್ಸಿಡಿ ಮೂಲಕ ಕೊಡಿಸುವ ಯೋಜನೆಗೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತೀರಿ? ನೈಜ ರೈತರಿಗೆ ಯೋಜನೆ ತಲುಪದೆ ವ್ಯಾಪಾರಿಗಳ ಕೈಗೆ ಈ ಯೋಜನೆ ತಲುಪುತ್ತಿದ್ದು, ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಬ್ಬೊಬ್ಬರ ಹೆಸರಿಗೆ 3-4 ಯಂತ್ರಗಳನ್ನು ನೀಡುವುದರಿಂದ ಉಳಿದ ರೈತರಿಗೆ ಅನಾನುಕೂಲವಾಗುತ್ತದೆ. ಚೀಟಿ ಎತ್ತುವ ಮೂಲಕ ಮಾಡುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೋಸವೂ ಇರಬಹುದು ಎಂದು ಅಧಿಕಾರಿಗಳ ವಿರುದ್ಧ ಗುಡುಗಿದರು. ಮತ್ತೆ ಅದು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೇನೋ ಪ್ರೊಸೀಜರ್ಸ್ ಐತೆ ಸರ್. ಹಾರ್ವೆಸ್ಟಿಂಗ್ ಹಕ್ಕು ಡಿಸ್ಟಿಕ್ಕಿಗೆ ಅಲರ್ಟ್ ಆಗೋದಾಗ ಅದು ಮಾನ್ಯ CO ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡ್ತಾರೆ. ಆದೇಶ ಪ್ರಕಾರ ಆಯ್ಕೆ ಮಾಡ್ತಾರೆ ಸರ್. ಯಾವ ರೀತಿ ಮಾಡ್ತಾರೆ ಅನ್ನೋದು ಹೇಳ್ಬೇಕು. ಆದೇಶ ಬರ್ತದ ಸಬ್ಸಿಡಿ ಇದರಲ್ಲಿ ಏನಪ್ಪ ಅಂತಂದ್ರೆ ಹಾರ್ವೆಸ್ಟಿಂಗ್ ಮಿಷನ್ ನಾವು ಕೊಡುತ್ತೇವೆ ಅಂತೇಳಿ ಸಬ್ಸಿಡಿಯವರು ಸರ್ಕಾರದಿಂದ ಆದೇಶ ಸೆಲೆಕ್ಟೆಡ್ ನೋಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅವರು ಸರ್. ಸೆಲೆಕ್ಷನ್ ಅದು ಸರಿ ಹೋಗ್ತಕ್ಕಂಥ ಕೆಲಸ ಅಲ್ಲ. ನೀವು ಕೃಷಿ ಇಲಾಖೆಗೆ ಸಹಾಯಧನ ಕೊಟ್ಟು ಅನುಕೂಲ ಆಗುವಂತಕ್ಕಂಥ ರೀತಿಯಲ್ಲಿ ನೀವು ಮಿಷನ್ ಹಾರ್ವೆಸ್ಟ್ ಮಿಷನ್ಗಳು ಕೊಡ್ತೇವೆ. ಅದು ಲಾಸ್ಟ್ ಆಗ್ತದೆ ನಾವು ತಪ್ಪಲ್ಲ. ನೀವು ಇನ್ಸ್ಪೆಕ್ಷನ್ ಮಾಡಿ ಯಾವನ ಒರಿಜಿನಲ್ ರೈತ ಇದ್ದಾನ, ಯಾವನ ಕಲ್ಟಿವೇಷನ್ ಮಾಡ್ತಾನ ಅಂತವ್ರು ನೋಡಿ ನೀವು ಕೊಟ್ಟರೆ ಅದು ಉಪಯೋಗ. ಅದು ಬಿಟ್ಟು ನೀವು ಒಬ್ಬೊಬ್ಬರ ಹೆಸರು 3-4 ಹಾರ್ವೆಸ್ಟಿಂಗ್ ಮಿಷನ್ಗಳು ಕೊಡ್ತೀರಿ ನೀವು. ಅದು ಒಬ್ಬರಿಗೆ ಹೇಳ್ತಾವ ಹಂಗಾರೆ ನನ್ನ ಮಾತು ಕೇಳು. ನೀವು ಚೀಟಿ ಅಂತದ ಒಬ್ಬರಿಗೆ ಹೇಳ್ತಾವ, ಇಲ್ಲ ನೀವು ಮೋಸ ಮಾಡಿ ಅಂತಾರೆ. ಯಾರಿಗೆ ಲಾಭ? ಅದು ಸರ್ಕಾರ ಸಬ್ಸಿಡಿ ಕೊಡ್ತಕ್ಕಂಥ ದುಡ್ಡು ಯಾರು?
ಸಭೆಯಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ನಾಮ ನಿರ್ದೇಶಿತ ಸದಸ್ಯರಾದ ರಾಘವೇಂದ್ರ ತಿಪ್ಪಣ್ಣ, ಹನುಮಂತರಾಯ, ರಜಿಯಾ ಸುಲ್ತಾನ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ವಾಲ್ಮೀಕಿ ಸಮಾಜ ಮತ್ತು ವಾಲ್ಮೀಕಿ ನೌಕರರ ಸಂಘದ ವತಿಯಿಂದ ಜುಲೈ 13ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ನಾಯಕ್ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಜಿಲ್ಲಾ ವಾಲ್ಮೀಕಿ ಸಮಾಜದ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಅಸ್ಕಿಹಾಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ವಾಲ್ಮೀಕಿ ನಾಯಕ್ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಬೆಳೆಯಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಎಂದರು. ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 75 ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಪಡೆದ 75 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು. ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 50 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ. ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಿದೆ ಎಂದರು. ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸಂಘ ಸಂಸ್ಥೆಗಳೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಇದು ಸುಮಾರು ನಮ್ಮ ಯಲ್ಲಪ್ಪ ಸಾಹೇಬರ ನೇತೃತ್ವದಲ್ಲಿ ನಾನು ಸರ್ಕಾರ ನೌಕರಿದ್ದಾಗ ಇದು ಸುಮಾರು ವಹಿವಾಟಿದ್ದಾಗ ಕೂಡ 30 ವರ್ಷದಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾನು ಸ್ವಯಂ ವೃತ್ತಿ ಪಡೆದಿರೋದ್ರಿಂದ ಜಿಲ್ಲಾ ಸಮಾಜದಲ್ಲಿ ನಾಯಕತ್ವ ಒಂದು ಬಲಪಡಿಸುವ ಸಲುವಾಗಿ ಇಷ್ಟು ದಿನ ಕಂಡುಕೊಂಡವರು ಮಾಡ್ಕೊಂಡು ಹೋಗ್ತಾ ಇದ್ರು ಸಂಘ ಅನ್ನೋದು. ಈ ಸಲ 1 ವರ್ಷದಿಂದ ಸಮಾಜವನ್ನು 70% ಒಂದು ಹತೋಟಿಗೆ ತಂದು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮಹಾಸಭೆ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಹಿತರಕ್ಷಣೆ ಇರ್ಬೋದು, ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೆಲವರು ಅವರ ಹೆಸರಾದಂತ ಸಂಘಟನೆ ಇದೆ. ಆದ್ರೂ ಕೂಡ ಅವರಿಗೆಲ್ಲರಿಗೂ ಡಿಸ್ಟ್ರಿಕ್ಟ್ ಫೋನ್ ಮಾಡಿ ನಮ್ಮ ಸಮಾಜವನ್ನು ಈ ತರ ಮಾಡಿದ್ರೆ ಹೆಂಗಾದ್ರೆ ಇರ್ರಿ, ಯಾವ ಪಕ್ಷದಾಗಾದ್ರೂ ಇರಿ, ಸಮಾಜವನ್ನು ಏನೇ ಕಾರ್ಯಕ್ರಮ ಮಾಡಿದ್ರೆ ಒಂದು ಹೆಸರಿನಲ್ಲಿ ಮಾಡೋಣ. ನೋಡಿ, ನಾನು ಇವತ್ತು 300 ಕಾಮ ಸಮಾಜಕ್ಕೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಅವರು ನೌಕರರು ಅನ್ನಂಗಿಲ್ಲ, ಸಂಘ ಅನ್ನಂಗಿಲ್ಲ, 300 ಕಾಮ ಅಂತೇಳಿ ಮೊದಲು ಪಡ್ಡವ್ರಂತ ಅಂತ ಕಟ್ಟುತನದಿಂದ ಸಮಾಜ ಬೆಳೆಸಿ ಅಂತ ಸಮಾಜವನ್ನು ಪ್ರೇರಣೆ ತಗೊಂಡು ನಮ್ಮ ವಾಲ್ಮೀಕಿ ಸಮಾಜ ದೊಡ್ಡದಿರ್ಬೋದು ಅಂತವ್ರನ್ನ ಪ್ರೇರಣೆ ತಗೊಂಡು ನಾವು ಬೆಳಿಬೇಕನ್ನೋ ಉದ್ದೇಶದಿಂದ ಯಾವ ಸಂಘ ಸಂಸ್ಥೆಗಳನ್ನಾಗದೆ ಜಿಲ್ಲಾ ಮಟ್ಟ ವಾಲ್ಮೀಕಿ ಸಮಾಜ ಯಾರೇ ಸಂಘ ಸಂಸ್ಥೆಗಳಿದ್ರು ಕೂಡ ಅವರ ಸಹಯೋಗದಲ್ಲಿ ನಡೆಸಬೇಕನ್ನೋ ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅವರಿಗೆ SLC ಮಕ್ಕಳಿಗೆ 85 ಅಬೌವ್, SLC ಮಕ್ಕಳಿಗೆ 85 ಅಬೌವ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ದ್ವಿತೀಯ PUC ಪಾಸ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ 90 ಅಬೌವ್, ಇದು PUC SLC. ಅದರ ಜೊತೆಗೆ ಉನ್ನತ ವ್ಯಾಸಂಗದಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರಬಹುದು. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ರಾಮು ನಾಯಕ್, ಮಹೇಂದ್ರ ನಾಯಕ್, ದುಳ್ಳಯ್ಯ, ಗೋವಿಂದ ನಾಯಕ್, ನರಸರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ಮಂತ್ರಾಲಯದ ಮಾರ್ಗದಲ್ಲಿ ಬರುವ ಹಳ್ಳಿಗಳಿಗೆ ಸರಿಯಾಗಿ ವೇಗದೂತ ಬಸ್ಗಳು ನಿಲುಗಡೆ ಮಾಡದೇ ಇರುವುದರಿಂದ ಜೂನ್ 19ರಂದು ತುಂಟಾಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಯುವ ಸೇನಾ ಅಧ್ಯಕ್ಷ ರಂಜಿತ್ ದಂಡೋರ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ರಾಯಚೂರು ಮಂತ್ರಾಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಗ್ರಾಮಗಳಾದ ತುಂಟಾಪುರ್, ಮಂಜರ್ರ ಕ್ರಾಸ್, ಗುಂಜಹಳ್ಳಿ, ಹಂಚಿನಾಳ, ಕೆರೆಬೂದೂರು ಮತ್ತು ತುಂಗಭದ್ರಾ ಗ್ರಾಮಗಳಲ್ಲಿ ವೇಗದೂತ ಮತ್ತು ಇತರೆ ಬಸ್ಗಳಿಲ್ಲದೆ ರಾಯಚೂರು ಮತ್ತು ಯರಗೇರ ಮತ್ತು ಗುಂಜಹಳ್ಳಿಗೆ ತೆರಳುವ ಶಾಲಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಶಾಲಾ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿತ್ತು. 2 ದಿನ ಬಸ್ ನಿಲುಗಡೆ ಮಾಡಿದ್ದು ಮತ್ತೆ ಯಥಾಸ್ಥಿತಿ ಮುಂದುವರಿಸಿದೆ ಎಂದು ದೂರಿದರು. KKRTC ಕಲಬುರಗಿ ವಿಭಾಗಕ್ಕೆ ಮನವಿ ಮಾಡಲಾಗಿದ್ದು, ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ 84 ಬಸ್ಗಳು ಸಂಚಾರಕ್ಕೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು, ಆದರೆ ರಾಯಚೂರು ವಿಭಾಗೀಯ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ. 84 ಬಸ್ಗಳು ಮಂತ್ರಾಲಯ ಮಾರ್ಗವಾಗಿ ಎಲ್ಲೆಲ್ಲಿ ಮಾಹಿತಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು.
167 ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಗ್ರಾಮಗಳಲ್ಲಿ ವೇಗದ ಬಸ್ಸುಗಳು ನಿಲುಗಡೆ ಮಾಡುತ್ತಿರುವ ಕುರಿತು ಇವತ್ತು ನಮ್ಮ ಬಸ್ಸುಗಳೇನು ನಿರಂತರವಾಗಿ ನಮ್ಮ ಗ್ರಾಮಗಳ ಮೇಲೆ ಹೋಗುತ್ತಿರುವುದನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಹಲವು ಬಾರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಏನಪ್ಪಾ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ನಾವು ಕಾಲೇಜಿಗೆ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಸರಿಯಾದ ಟೈಮಿಗೆ ಬಸ್ಸುಗಳು ನಿಲ್ಲುತ್ತಿಲ್ಲ ಅಂತ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದ್ದರಿಂದ ಆ ಮನವಿಗೆ ಅವರು ಸ್ಪಂದನೆ ಮಾಡುತ್ತಾ ಇಲ್ಲ. ಸೊ ಹಂಗಾಗಿ 19ನೇ ತಾರೀಕು ರಾಯಚೂರು ತಾಲೂಕಿನ ಕುಂದಾಪುರ ಗ್ರಾಮದಲ್ಲಿ ರಸ್ತೆ ತಡೆ ಮತ್ತು ಧರಣಿ ಬೃಹತ್ ಪ್ರತಿಭಟನೆಯನ್ನು ಮಾದಿಗೌಡರ ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ವಿಸ್ತೀರ್ಣವಾಗಿ ಹಳ್ಳಿಗಳಲ್ಲಿ ಬಸ್ ನಿಲುಗಡೆ ಮಾಡದೇ ಇರುವುದರಿಂದ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರು, ಅಂಗವಿಕಲರು ಮತ್ತು ರೋಗಿಗಳು ಆಸ್ಪತ್ರೆಗೆ ತೆರಳಲು ಅನಾನುಕೂಲವಾಗಿದೆ. ಸಮಯಕ್ಕೆ ಬಸ್ ಇಲ್ಲದೆ ಇರುವುದರಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಆಟೋ, ಬೈಕ್ ಸಹಾಯದಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ಸ್ಥಿತಿ ಉಂಟಾಗಿದೆ. ಸಾಕಷ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಸ್ ಮಾಡಿಕೊಂಡಿದ್ದು ವ್ಯರ್ಥವಾಗಿದೆ, ಸರಿಯಾಗಿ ಬಳಕೆಯಾಗದೆ ನಿರುಪಯುಕ್ತವಾಗಿದೆ ಎಂದು ಆಪಾದಿಸಿದರು. ಬಸ್ ನಿಲುಗಡೆಗೆ ಆಗ್ರಹಿಸಿ ಜೂನ್ 19ರಂದು ತುಂಟಾಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ವಿಷಯ ಏನಿಲ್ಲ, ರಾಯಚೂರಿನಿಂದ ನಮ್ಮ ಗಡಿಭಾಗ ಆಗಿರುವಂತಹ ತುಂಗಭದ್ರಾ ಗ್ರಾಮಗಳು, ಅಲ್ಲಿನ ವಿದ್ಯಾರ್ಥಿಗಳು ತುಂಗಭದ್ರಾ ಆಗಿರ್ಬೋದು, ಗಿಲೇಶ್ವರ ಆಗಿರ್ಬೋದು, ಕೆರೆಬೂದರ್ ಆಗಿರ್ಬೋದು, ಅಂಚನಾಳ್ ಆಗಿರ್ಬೋದು, ಗುಂಜೇಳಿ ಆಗಿರ್ಬೋದು, ಯಲಗೇರ ಆಗಿರ್ಬೋದು, ಮಂಜಾಲ ಕ್ರಾಸ್ ಆಗಿರ್ಬೋದು, ತುಂಟಾಪುರ ಆಗಿರ್ಬೋದು, ಮಿಟ್ಟಿ ಮೊಳಕಾಪುರ, ಈ ಗ್ರಾಮಗಳಲ್ಲಿ ವೇಗದೂತ ಬಸ್ಗಳು ಮಂತ್ರಾಲಯ, ರಾಯಚೂರು ಮಂತ್ರಾಲಯ, ಈ ಬಸ್ಗಳನ್ನು ಸುಮಾರು ಒಂದು 10 ಬಸ್ಗಳನ್ನು ಬಿಟ್ಟಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಮತ್ತು ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಸರಿಯಾದ ಸಮಯಕ್ಕೆ ಯಾವುದೇ ಬಸ್ಗಳು ಬರ್ತಾ ಇಲ್ಲ. ಬಂದರೂ ಕೂಡ ಅಲ್ಲಿ ಹಲವಾರು ಜನ ಕೈ ತಡೆದರೂ ಕೂಡ ಬಸ್ಗಳು ನಿಲ್ತಾ ಇಲ್ಲ. ಕಾರಣ, ಸರ್ಕಾರ ಈಗಾಗಲೇ ಎಲ್ಲ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಬೇಕು, ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತ ಎಲ್ಲ ಗಜೆಟ್ಗಳು ಮಾಡ್ತಾರೆ, ಸುತ್ತೋಲೆಗಳು ಮಾಡ್ತಾರೆ. ಆದ್ರೆ ಸರ್ಕಾರ ಇವತ್ತು ಮಕ್ಕಳಿಗೆ ಹೋಗುವಂತ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆ ಭಾಗದಲ್ಲಿ ನಾವು ಡೈಲಿ ನೋಡ್ತಾ ಇರ್ತೀವಿ, ಬೇರೆ ಯಾರ ಗಾಡಿ ಮೇಲೆ, 2 ವೀಲರ್ ಮೇಲೆ, ಆಟೋಗಳ ಮೇಲೆ ತುಂಟಾಪುರದಿಂದ ಗುಂಜೇಳಿಗೆ ಹೈಸ್ಕೂಲ್ ಬರ್ತಾರೆ. ಮತ್ತೆ ಅಲ್ಲಿಂದ ಸಾಯಂಕಾಲ 4:30 5 ಶಾಲೆ ಬಿಟ್ಟರೆ ಸುಮಾರು 6 ಗಂಟೆ ತನಕ ಮಕ್ಕಳು ಅಲ್ಲೇ ಕಾಯುವಂತ ಸಮಯ ನಿರ್ಮಾಣವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಕೇವಲ ಕಾಟಾಚಾರಕ್ಕಾಗಿ ಶಾಸಕರು ದದ್ದಲ್ ಬಸವನಗೌಡರು ಹೇಳಿದಾಗ 7 ದಿವಸ ಮಾತ್ರ ಬಸ್ಗಳು ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಯಾವ ಚಾಲೆ ಅಂದ್ರೆ ಅದೇ ಹಳೆಗುಡಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ್, ಹನುಮಂತು ಜುಲಮಗೇರ, ಭೀಮೇಶ್ ತುಂಟಾಪುರ್, ಅನಿಲ್ ಕುಮಾರ್, ಮಾರುತಿ, ನಾಗರಾಜ್, ಸುಧಾಕರ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ರಾಜ್ಯ ಸರ್ಕಾರದ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ ಯರಮರಸ್ ಕ್ಯಾಂಪ್ವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ ಮಾಡಿದ್ದು ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ವತಿಯಿಂದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದರು. ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ. 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ನಿಂದ ಯರಮರಸ್ ಕ್ಯಾಂಪ್ವರೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲು 1 ಕಿಲೋಮೀಟರ್ಗೆ 7 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಉನ್ನತ ಮಟ್ಟದ ಕಾಮಗಾರಿಯನ್ನು ಮಾಡಬೇಕೆಂದು ಗುತ್ತಿಗೆದಾರರಿಗೆ ಆದೇಶಿಸಿ ಸಂಪೂರ್ಣವಾಗಿ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಲು ಸ್ಕಾಪ್ಕಾನ್ ಕನ್ಸ್ಟ್ರಕ್ಷನ್ಸ್ ಪೈಲಿ ಕಂಪನಿಗೆ ನೀಡಿದೆ. ಆದರೆ ಈ ಕಂಪನಿಯು ಕಳಪೆ ಕಾಮಗಾರಿ ಮಾಡಿದೆ, ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಭ್ರಷ್ಟಾಚಾರ ಬೆಸಗಿದೆ, ಕಳಪೆ ಕಾಮಗಾರಿ ಮತ್ತು ಕಾನೂನು ಬಾಹಿರವಾಗಿ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿದೆ ಎಂದು ದೂರಿದರು. ಈ ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿಯ ರಾಷ್ಟ್ರೀಯ ಹೆದ್ದಾರಿ ಪವರ್ ಗ್ರಿಡ್ ಮುಂದುಗಡೆ ಕಾಮಗಾರಿಯ ಗುಂಡಿಯಲ್ಲಿ ಬಿದ್ದು 2 ಸಾವನ್ನಪ್ಪಿದ್ದಾರೆ. ಕೂಡಲೇ ಸ್ಯಾಪ್ಕಾನ್ ಕನ್ಸ್ಟ್ರಕ್ಷನ್ಸ್ ಪೈಲಿ ಕಂಪನಿಯ ಮಾಲೀಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುಣಮಟ್ಟದಲ್ಲಿ ಮಾಡಬೇಕು ಎಂದು ಒತ್ತಾಯಿಸಿದರು.
ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಂದ ಕಾಮಗಾರಿ ಡಾಂಬರ್ ಮೇಲೆ ಡಾಂಬರ್ ಅವತ್ತಿನ ಸಲುವಾಗಿ ಮಾಡ್ತಾ ಇದ್ದಾರೆ. ರೋಡ್ ಮುಗಿದಿಲ್ಲ, ಅವಾಗ ಪ್ಯಾಚ್ ವರ್ಕ್ ಮಾಡ್ತಾರೆ. ಆಮೇಲೆ ಪ್ರಿಕಾಷನ್ಸ್ ಇಲ್ಲ ಸರ್, ನಿಧಾನವಾಗಿ ಚಲಿಸಿ ಅಥವಾ ಯಾವುದೇ ಸೈನಿಂಗ್ ಬೋರ್ಡ್ ಅಲ್ಲಿ ಯಾವುದೇ ನೀರು ಹೋಗುವಂಥ ಇದೇ ರೋಡ್ ಸರ್, ಇದೇ ಸರ್ ಈಗ ನೀವು ಸಿಟಿಯಿಂದ ಬರ್ತಾವ್ರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಜಾವೇದ್ ಖಾನ್, ಜಿಲ್ಲಾಧ್ಯಕ್ಷ ಮಾರುತಿ ಛಲವಾದಿ, ಚಿಕ್ಕಸುಗೂರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಕೆಪಿಸಿಸಿ ಬದಲಾವಣೆಗೆ ಪಕ್ಷ ವರಿಷ್ಠರ ನಿರ್ಧಾರ. ನಮ್ಮ ಕುರ್ಚಿ ಉಳಿಸಿಕೊಳ್ಳುವುದು ಅಗತ್ಯ. ಸತೀಶ್ ಜಾರಕಿಹೊಳಿ. ಏಮ್ಸ್ ಮಂಜೂರು ಮಾಡುವುದು ಪ್ರಭಾವದಿಂದಲ್ಲ, ತಜ್ಞರ ವರದಿ ಆಧರಿಸಿ ನಿರ್ಧಾರ. ನರೇಂದ್ರ ಮೋದಿಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ. ಪ್ರಹ್ಲಾದ್ ಜೋಶಿ. ಹೆದ್ದಾರಿ ರಸ್ತೆಗಳ ಪ್ರಗತಿ ಪರಿಶೀಲನೆ, ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಸಭೆ. ಸತೀಶ್ ಜಾರಕಿಹೊಳಿ. ದಿಶಾ ಸಮಿತಿ ಸಭೆ, ರೈತರಿಗೆ ಅನುಕೂಲವಾಗುವ ಯೋಜನೆ ಜಾರಿಗೆ ಆದ್ಯತೆ ನೀಡಿ ಜಿ ಕುಮಾರ್ ನಾಯಕ್. ಜೂನ್ 13ರಂದು ವಾಲ್ಮೀಕಿ ನಾಯಕ್ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ವೆಂಕಟೇಶ್ ನಾಯಕ್. ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಜೂನ್ 19ರಂದು ರಸ್ತೆ